ಇಲ್ಲೇನ್ ಮಾಡ್ತಿದ್ಯಾ ಅನಿಕಾ? ಅನಿಕಾ, ನಿನ್ನೆ ಕೇಳ್ತಿರೋದು, ಇಲ್ಲೇನ್ ಮಾಡ್ತಿದ್ಯಾ? ಕಮಲಿ, ನೀನ್ ಅದು ಶಂಭುನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರು ಇಲ್ದಾಗ್ಲಾ? ಏನ್ ಮಾಡ್ಲಿ ಕಮಲಿ, ನನ್ನಿಂದ ದುಃಖ ತಡೆಯಕ್ಕಾಗ್ತಿಲ್ಲ. ಇಲ್ಲಿ ನೋಡಿದ್ರೆ ಶಂಭುಗ್ ಹೀಗಾಗಿದೆ, ಅಲ್ಲಿ ಋಷಿಯವ್ರ ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಪಾಪ, ಈ ಟೈಮಲ್ಲಿ ಋಷಿ ಬೇರೆ ಜೊತೆಯಲ್ಲಿಲ್ಲ. such a difficult time for them. ಅನಿಕಾ, ಏನ್ ಹೇಳ್ತಿದ್ಯಾ ನೀನು? ಹೌದು ಕಮಲಿ, ನಾನು ಶಂಭುನ ನೋಡ್ಕೊಂಡು ಆಮೇಲೆ ರಮೇಶ್ ಅಂಕಲ್ನ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದೆ. ಶಂಭು, ಆದಷ್ಟು ಬೇಗ ಹುಷಾರಾಗ್ ಬಾ. ಸರಿ ಕಮಲಿ, ನಾನಿನ್ ಬರ್ತೀನಿ. ರಿಷಿ ಸರ್ ಅವ್ರ ಅಪ್ಪ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗೈತಾ? ಅನಿಕಾ ಹೇಳ್ದಂಗೆ ರಿಷಿ ಸರ್ ಬೇರೆ ಅವ್ರ ಜೊತೆಲಿಲ್ಲ. ನಾನು ಹೋಗಿ ನೋಡ್ಲೇಬೇಕು. ನಿಂಗಿ ನಿಂಗಿ, ಆ ಕಮಲಿ, ರಿಷಿ ಸರ್ ಅಪ್ಪ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗೈತಂತೆ, ಬಾಬಿರ್ನೇ ಹೋಗಿ ನೋಡ್ಕೊಂಬರಮ್ಮ. ನಿಂಗೇನ್ ತಲೆ ಕೆಟ್ಟೈತ ಕಮಲಿ? ಅವ್ರ ಆಟೋನ್ ಬೈದ್ರುವೆ ಅಲ್ಲಿಗೆ ಹೋಗ್ಬೇಕು ಅಂತ್ಯಾ? ನಾನಂತೂ ಬರಕಿಲ್ಲ. ಪ್ರೇಮ ಏನಾದರೂ ಈ ವಿಷಯನೆಲ್ಲ ಮೀಡಿಯಾಗೆ ಹೇಳ್ಬಿಟ್ಟಿದ್ದಾನೋ ಏನೋ, ನೋಡೋಣ. ಅನಾಹುತ ಆಗಿರೋದು ನಾಟಕ ಮಾಡುವ ವೇಳೆ. ಅನ್ನಪೂರ್ಣ ವಿದ್ಯಾಸಂಸ್ಥೆಯಲ್ಲಿ ಇಂತಹದೊಂದು ಘಟನೆ ನಡೆದಿದೆ. ಲೆಕ್ಚರರ್ ರಿಷಿ ನಂದ ತನ್ನ ವಿದ್ಯಾರ್ಥಿಯಾದ ಶಂಭು ಎಂಬವರ ಮೇಲೆ ಗುಂಡು ಹಾರಿಸಿದ್ದಾರೆ. ಶಂಭು ಈಗ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿದ್ದು ತನ್ನನ್ನು ಕೊಲ್ಲಲು ಯತ್ನಿಸಿದ್ದು ಲೆಕ್ಚರರ್ ರಿಷಿ ನಂದ ಎಂದು ಹೇಳಿಕೆ ಸಹ ಕೊಟ್ಟಿದ್ದಾರೆ. ಹೊಸ ಸುದ್ದಿ, ಮನೇಲಿ ಯಾರು ಇಲ್ವಾ? ನಾನು ಏನು ಮಾಡೋದು, ಯಾರ ಪರ ನಿಲ್ಲೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಸಮಯನೇ ಉತ್ತರ ಕೊಡಬೇಕು. ಕಾದ್ ನೋಡೋಣ. ಇದ್ರಲ್ಲಿ ಕಾದ್ ನೋಡೋದು ಏನಿದೆ ಅನ್ಪೂರ್ಣ? ಆ ಹಳ್ಳಿ ಅವ್ರನ್ನ ಎಲ್ಲಿಡ್ಬೇಕಾಗಿತ್ತು ಅಲ್ಲಿಡ್ಬೇಕಾಗಿತ್ತು. ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಕ್ಕೆ ಈಗ ತಲೆನೇ ಕತ್ತರಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲ, ನಮ್ಮ ಋಷಿ, ಅದ್ರಲ್ಲೂ ನಮ್ಮ ಋಷಿ ಇಂಥ ಕೆಲಸ ಮಾಡ್ತಾನೆ ಅಂದ್ರೆ ಹೇಗ್ ಅನ್ಪೂರ್ಣ? ಕಾಮಿನಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆ ಘಟನೆ ನಡೆದಾಗ ನೀನ್ ಅಲ್ಲಿ ಇರ್ಲಿಲ್ಲ. ನಿನಗೆ ವಿಷಯ ಗೊತ್ತಾಗಿರೋದೇ ಈಗ. ನಿಜವಾಗ್ಲೂ ಏನ್ ನಡೀತು ಅಂತ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಹೇಳ್ತಾರೆ. ಅಲ್ಲಿವರೆಗೂ ಯಾರು ಜಡ್ಜ್ಗಳಾಗದಿದ್ರೆ ಸಾಕು.
ಹಾಸಿನಿ, ಈ ವಿಷಯ ಬೇರೆ ಯಾರಿಗೂ ತಿಳಿಸೋದು ಬೇಡ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಲಿ. ರಮೇಶಿಗೆ ಸ್ವಲ್ಪ ರೆಸ್ಟ್ ಬೇಕು. ಮೇಡಮ್ ಮೇಡಮ್ ಸರ್ಗೇನಾಗೈತೆ? ಹಾಸಿನಿ ಅಕ್ಕ, ಸರ್ ಎಲ್ಲವ್ರೆ? ಅವ್ರಿಗೇನಾಗೈತೆ? ಇಲ್ಲಿಗೆ ಯಾಕೆ ಬಂದೆ ನೀನು? ಹಾಸಿನಿ, ಮೊದಲು ಇವಳನ್ನ ಕಳಿಸು. ಮೇಡಮ್ ಒಂದ್ಕಿತ ಸರ್ನ ನೋಡ್ಕೊಂಡು ಹೊಂಟೋಗ್ತೀನಿ. ಏನಾಯ್ತು ಮೇಡಮ್ ಸರ್ಗೆ? ಇನ್ನೇನಾಗ್ಬೇಕು? ಮಾಡೋದೆಲ್ಲ ಮಾಡಿ ಈಗ ಮನೆಗೆ ಬಂದು ಕ್ಷೇಮ ವಿಚಾರಿಸ್ತಾ ಇದ್ಯಾ? ಇದೆಲ್ಲದಕ್ಕೂ ಮೂಲ ಕಾರಣ ನೀನು. ನನ್ನ ಮಗನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವನ್ನ ಜೈಲಲ್ಲಿ ಕೂರಿಸ್ದೆ. ಆ ದುಃಖದಲ್ಲೇ ಅವ್ರಿಗೆ ಹೀಗಾಗಿದೆ. ಈಗ ಅವ್ರು ನೋಡೋಕ್ ಬಂದೆ ಅನ್ನೋ ನೆಪದಲ್ಲಿ ಇನ್ನೇನ್ ಮಾಡ್ಬೇಕು ಅಂತಿದ್ಯಾ? ಮೇಡಮ್ ದಯವಿಟ್ಟು ಹೋಗ್ತಾ ಇರು. ನಮ್ಮ ಮನೆ ನಿಲ್ಲಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಹಾಸಿನಿ, ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಮೊದ್ಲು ಅವಳ ಆಚೆ ಕಳ್ಸು. ಕಮಲಿ, ಇಲ್ಲ ಅಕ್ಕ, ರಮೇಶ್ ಸರು ಏನು ತೆಪ್ಪು ಮಾಡಿಲ್ಲ. ಅವ್ರಿಗೆ ಹಿಂಗಾಗೈತೆ ಅಂದ್ರೆ ಪ್ಲೀಸ್ ಒಂದ್ಕಿತ ನೋಡ್ಕೊಂಡು ಹೋಯ್ತೀನಿ. ಇಷ್ಟು ಹೇಳಿದ್ರು ಕೇಳಲ್ಲ ಅಲ್ವಾ ನೀನು? ನಡಿಯ ಆಚೆ. ನಾವಿಲ್ಲಿಗೆ ಬರಲೇಬಾರ್ದಾಗಿತ್ತು ಕಮ್ಲಿ. ಬೈದಾಯ್ತು, ಕತ್ ಹಿಡ್ದು ಆಚೆ ತಳ್ಳಾಯ್ತು, ಅವಮಾನ ಮಾಡಿ ಓಡಿಸಿದಾಯ್ತು. ಇಷ್ಟೆಲ್ಲ ಆದ್ರೂ ಮತ್ತೆ ಮತ್ತೆ ಈ ಮನೆಗೆ ಬರ್ತಾನೆ ಇರ್ತೀಯಲ್ಲ. ಉಫ್, ನಿನ್ ತಾಳ್ಮೆ ಮತ್ತು ನಡತೆನ ಮೆಚ್ಚಲೇಬೇಕು ಕಮಲಿ. ಯು ನೋ ವಾಟ್, ಇಲ್ಲಿವರೆಗೂ ನಾನು ಮಾಡಿರೋ ಎಲ್ಲ ತಪ್ಪು ಕೂಡ ಋಷಿ ಮೇಲಿದ್ದಿದ್ದ ಪ್ರೀತಿಯಿಂದ, ಅಬ್ಸೆಷನ್ ಇಂದ. ಆದ್ರಿಂದ ಯಾರ ಪ್ರಾಣಕ್ಕೂ ಅಪಾಯ ಇರಲಿಲ್ಲ. ಆದ್ರೆ ಇವತ್ತು ನಿನ್ನಿಂದ ರಮೇಶ್ ಅಂಕಲ್ ಯಾವ ಮಟ್ಟಿಗೆ ಹರ್ಟ್ ಆಗಿದ್ದಾರೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಅಷ್ಟು. ಅನಿಕಾ, ಸುಮ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಇದಕ್ಕೆ ನಮ್ ಕಮ್ಲಿ ಏನ್ ಕಾರಣ ಅಲ್ಲ. ಕಮ್ಲಿ, ಬಾ ಹೋಗುಮ. ಹೇ ಹೇ ಹೇ, ವೇಟ್ ಕಮಲಿ. ನಿನ್ನಿಂದ ಆಗಿರೋ ಈ ಪ್ರಾಬ್ಲಮ್ಸ್ ಇಂದ ಋಷಿ ಮನೆಯಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂತ ನೋಡ್ತಿದ್ಯಾ? ನಿಂಗೆ ಒಂದ್ ಚೂರಾದ್ರೂ ಗಿಲ್ಟ್ ಫೀಲ್ ಆಗ್ತಿದ್ಯಾ? ನೀನ್ ಮಾಡಿರೋ ತಪ್ಪಿಗೆ ತಾರಾ ಆಂಟಿ ಕಾಲಿಗೆ ಬಿದ್ದು ಸಾರಿ ಕೇಳಿದ್ರು ಸಾಕಾಗಲ್ಲ. ಅನಿಕಾ, ಸ್ಟಾಪ್ ಇಟ್. ಈಗ ಎಲ್ರೂ ಹರ್ಟ್ ಆಗಿದ್ದಾರೆ. ಈಗ ಯಾರು ಸರಿ ಯಾರು ತಪ್ಪು ಅಂತ ನೀನ್ ಡಿಸೈಡ್ ಮಾಡಬೇಡ. ಕಮ್ಲಿ,
ಈಗಿರೋ ಸಿಚುವೇಶನಲ್ಲಿ ನೀನು ಇಲ್ಲಿರೋದು ಸರಿಯಲ್ಲಮ್ಮ. ನೀ ಹೊರಡು. ಬೇಕಿದ್ರೆ ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ ಸರ್, ನಾವು ಹೋಯ್ತೀವಿ. ಸೋ ಸಾರಿ ಅಪ್ಪ. ನನ್ನಿಂದಾನೇ ನಿಮ್ಗೆ ಹೀಗಾಯ್ತು. ಫಾರ್ಗಿವ್ ಮೀ ಪಾಪ, ನನ್ನ ಕ್ಷಮಿಸ್ಬಿಡಿ. ಯಾರು ಹೇಳಿದ್ದು ನಿನ್ನಿಂದನೇ ಹೀಗಾಯ್ತು ಅಂತ? ವಯಸ್ಸಾಯ್ತು ಕಣ, ಅದರ ಎಫೆಕ್ಟ್ ಅಷ್ಟೇ. ಅಪ್ಪ, ನನ್ನ ಗನ್ನನ್ನ ಚೆಕ್ ಮಾಡಿನೇ ತಗೊಂಡು ಹೋಗಿದ್ದೆ. ನನ್ಗೀಗ್ಲೂ ಗೊತ್ತಾಗ್ತಿಲ್ಲ ಅದ್ರಲ್ಲಿ ಹೇಗ್ ಬುಲೆಟ್ ಬಂತು ಅಂತಪ್ಪ. ಗೊತ್ತು ರಿಷಿ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಐ ಟ್ರಸ್ಟ್ ಯು ರಿಷಿ. ಇಲ್ಲಿ ಏನೋ ತಪ್ಪು ನಡ್ತಿದೆ. ಸತ್ಯ ಹೊರಗೆ ಬರೋದಕ್ಕೆ ಸಮಯ ಆಗುತ್ತೆ, ಆದ್ರೆ ಖಂಡಿತ ಎಲ್ರಿಗೂ ಗೊತ್ತಾಗುತ್ತೆ. ನಾನು ಅದನ್ನೇ ನಂಬ್ತೀನಪ್ಪ. ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಈಗ ನಿಮ್ಮ ಹೆಲ್ತ್ ತುಂಬಾನೇ ಮುಖ್ಯ. ಪ್ಲೀಸ್ ಟೇಕ್ ಕೇರ್ ಪಾ. ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ನಾನು ಹೇಳ್ಬೇಕಾದ ಮಾತನ್ನು ನೀನು ಹೇಳ್ತಿದ್ಯಲ್ಲೋ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಧೈರ್ಯವಾಗಿ ಹೋಗು. ನೀನು ನಿರಪರಾಧಿ ಅಂತ ಪ್ರೂವ್ ಮಾಡು, ನನಗೇನೂ ಆಗಲ್ಲ. ದಾರಿದ್ರ ಇದ್ರುವೆ ಧರ್ಮ ಮರಿಬೇಡ ಅಂತ ಅವ್ವ ಹೇಳ್ಕೊಟ್ಟು ಬೆಳ್ಸವಳೆ. ನನ್ಗೆ ಎಪ್ತಿ ಇರುವಾಗ್ನಿಂದ ನನ್ನ ಮನ್ಸಿಗೆ ಸರಿ ಅನ್ಸಿದ್ನ ಸತ್ಯ ಅದನ್ನೇ ಮಾಡ್ಕೊಂಡು ಬಂದೀವ್ನಿ ದೇವ್ರೆ. ಈಗ್ಲೂ ಹಂಗೆ ನಡ್ಕೊಂಡಿವ್ನಿ. ಆದ್ರೆ ಈಗಿದ್ದ ಅದ್ರ ಪರಿಣಾಮ ನಂಗೆ ಬೇಕಾದವ್ರ ಮ್ಯಾಕೆ, ಹತ್ರವಾದವ್ರ ಮ್ಯಾಕೆ ಆಯ್ತೈತೆ. ರಿಷಿ ಸರ್ ಅವ್ರ ಅಪ್ಪಯ್ಯ ಏನ್ ತಪ್ಪು ಮಾಡಿಲ್ಲ, ಅವ್ರಿಗೆ ಹಿಂಗಾಗ್ಬಾರ್ದಿತ್ತು. ಅವ್ರಿಗೆ ಬೆನ್ನೆ ವಾಸಿ ಆಗಂಗ್ ಮಾಡಪ್ಪ. ರಿಷಿ ಸರ್ ಮನೆಯಾಗ ಎಲ್ರು ಈಗ್ಲೇ ನೊಂದ್ಕೊಂಡವ್ರು, ಅವ್ರಿಗಿನ್ನ ಕಷ್ಟ ಕೊಡ್ಬೇಡ. ಒಂದ್ ಕಡೆ ರಿಷಿ ಸರ್ ಅವ್ರ ಮನೆಯವ್ರಿಗೂ ತೊಂದ್ರೆ, ಇನ್ನೊಂದ್ ಕಡೆ ಸಂಭು ಮತ್ತೆ ಅವನ್ ಮನೆಯವ್ರಿಗೂ ತೊಂದ್ರೆ. ಯಾಕಪ್ಪ ಹಿಂಗ್ ಮಾಡ್ತಿದ್ಯ? ನಮ್ ಸಂಭು ಅಪ್ಪ ಅವ್ವ ತಂಗಿ ಹಳ್ಳಿಯಿಂದ ಅವ್ನ್ ನೋಡಕ್ ಬಂದವ್ರು. ಈಗ ಅವ್ರನ್ನ ಈ ಪರಿಸ್ಥಿತಿಲಿ ನೋಡಿ ಸ್ಯಾನೆ ಬೇಜಾರ್ ಮಾಡ್ಕೊಂಡವ್ರ. ನಮ್ ಸಂಭು ಬೆನ್ನೆ ಗುಣ ಆಗೋಂಗ್ ಮಾಡಪ್ಪ. ರಿಷಿ, ರಮೇಶ್ ರೆಸ್ಟ್ ತಗೊಳ್ತಾ ಇದ್ದಾರಾ? ಡೋಂಟ್ ವರಿ, ನಿಮ್ಮಪ್ಪಂಗೆ ಏನೂ ಆಗಲ್ಲ, ನಾನು ನೋಡ್ಕೊಳ್ತೀನಿ. ಇದೊಂದು ಬ್ಯಾಡ್ ಫೇಸ್ ರಿಷಿ. ವಿ ನೀಡ್ ಟು ಓವರ್ಕಮ್ ದಿಸ್.
ಮನುಷ್ಯನ ಜೀವನಕ್ಕೆ ಏರಿಳಿತಾನೆ ಅಲ್ವಾ ಅಳತೆಗಳು. ಕಷ್ಟಗಳು ಬರ್ತಾ ಇದೆ ಅಂದರೆ ಅದು ನಮ್ಮನ್ನು ರೂಪಿಸ್ತಿದೆ ಅಂತ ಅರ್ಥ. ಯೋಚನೆ ಮಾಡಬೇಡ, ನೀವಪ್ಪ ಹುಷಾರಾಗ್ತಾರೆ, ಇದೆಲ್ಲ ಸರಿ ಹೋಗುತ್ತೋ. ಡೋಂಟ್ ವರಿ. ಥ್ಯಾಂಕ್ಸ್ ಅಂಕಲ್.